10 ನಿಮಿಷ ಇಲ್ಲಿ ಕೂರಕ್ ಭಯ ಆಗ್ತಿದೆ ನಮ್ಗೆ ಹೊರಗಡೆ ಬರ್ಲಿಕ್ಕೆ, ನೀವು ಹಂಗ ಆಡ್ತಿರೋದ್ ನೋಡಿ ಅಂತ ಹೇಳಿದ್ರು ಅಂತ. ಮತ್ತೆ ಗಿಲ್ಲಿ ಅವ್ರಿಗೂ ಕರೆಕ್ಟ್. ಯಾಕೆ ಅಂದ್ರೆ ಇವಾಗ ಏನೋ ಒಂದ್ ಜಗಳ ಆಗ್ತಿದೆ ಅಂದ್ರೆ ಅದ್ರಲ್ಲಿ ಅದ್ ಏನಕ್ಕೆ ಆಯ್ತು, ನಾವ್ ಯಾರ ಪರನೂ ಸ್ಟ್ಯಾಂಡ್ ತಗೋತೀವಿ, ನೀವ್ ಹೇಳಿದ್ ತಪ್ಪು ನೀವ್ ಹೇಳಿದ್ ಸರಿ, ಏನೋ ಒಂದ್ ಅದನ್ನ ಒಂದ್ ಇತ್ಯರ್ಥನೋ ಏನೋ ಒಂದ್ ಆಗತ್ತೆ. ಬಟ್ ಅವತ್ತಂತೂ ಅಲ್ಲಿ ಹೆಂಗ್ ಆಗ್ತಿತ್ತು ಅಂದ್ರೆ ಏನೂ ಇರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಅವ್ರು ಇವ್ರ ಪರ್ಸನಾಲಿಟಿ ಡ್ಯಾಮೇಜ್ ಮಾಡ್ಬೇಕಿದು ಅಂತ ಮಾಡ್ತಿದ್ರು, ಇವ್ರು ಅವ್ರ ಪರ್ಸನಾಲಿಟಿ ಡ್ಯಾಮೇಜ್ ಮಾಡ್ಬೇಕು ಅಂತ ಮಾಡ್ತಿದ್ರು. ಇಟ್ ವಾಸ್ ಮ್ಯೂಚುವಲ್. ಅದು ಒಂಥರ ನಾನು ಆಮೇಲೆ ಗಿಲ್ಲಿಗೂ ಹೇಳ್ತೀನಿ ರೂಮಲ್ಲಿ, ಗಿಲ್ಲಿ ನಿನ್ ತರಾನೇ ಕಾಣಿಸ್ಲಿಲ್ಲ ನಂಗೆ ಬೇರೆ ಯಾರೋ ತರ ಫೀಲ್ ಆಗೋದೆ. ಬಿಕಾಸ್ ಇಷ್ಟು ದಿನ ನೀನ್ ಇದ್ದಿದ್ದಕ್ಕೂ ಆ ಒಂದ್ ಮೂಮೆಂಟ್ ಅಲ್ಲಿ ನಂಗೆ ಒಂಥರ ಹಾರ್ಶ್ ತರ ಅನ್ಸ್ತೆ, ಒಂಥರ ಟಾಕ್ಸಿಕ್ ತರ ಅನ್ಸ್ಬಿಡ್ತು ಅದು ಇಡೀ ಸಿಚುಯೇಷನ್ ಅಂತ. ಆ ತರ ಅನ್ಸಿದ ಆ ಮೂಮೆಂಟ್ ಒಂದೇ. ಇದ್ರ ಜೊತೆಗೆ ಒಂದ್ ಸತ್ಯ ಹೇಳ್ಬೇಕು, ಸತ್ಯನೇ ಹೇಳ್ತೀನಿ ಅಂತೇಳಿ ನನ್ನ ಹತ್ರ ಪ್ರಮಾಣ ಮಾಡ್ತೀರಾ? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಾನು ಸತ್ಯನೇ ಕೇಳ್ತೀನಿ ಕ್ವಶನ್. ಸೊ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ನಡುವೆ ಪ್ರೀತಿನ ಸ್ನೇಹನ ಅಥವಾ ಏನಿದೆ? ಯಾಕಂದ್ರೆ ಹೊರಗಡೆ ತುಂಬಾ ಚರ್ಚೆ ಆಗ್ತಿದೆ, ಒಳಗಡೆ ಆ ತರ ನಡ್ಕೋತಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು. ಕಾವ್ಯ ಅಪೋಸ್ ಮಾಡಿದ್ರೆ ಗಿಲ್ಲಿ ಮೇಲ್ ಬಿದ್ದು ಮಾತನಾಡುವಂಥದ್ದು, ಒಂದ್ ಕಡೆ ರೇಗಾಡ್ತಾರೆ, ಒಂದ್ ಕಡೆ ಕುಚ್ಕು ಸ್ನೇಹಿತರ ತರ ಆಡ್ತಾರೆ. ಇವರಿಬ್ಬರ ಮಧ್ಯೆ ನೀವಿರೋದ್ರಿಂದ ಕೇಳ್ತಾ ಇದ್ದೀನಿ, ಏನು? ಐ ಥಿಂಕ್ ನನಗೆ ಕಾಣಿಸಿರೋದು ಇಟ್ ವಾಸ್ ಅ ಜೆನ್ಯೂನ್ ಫ್ರೆಂಡ್ಶಿಪ್. ಅಂದ್ರೆ ಕಾಲ್ ಎಳಿಯಕ್ ಅವ್ನು ಅದೆಲ್ಲ ರಾಖಿ ಕಟ್ಟಿಸ್ಕೊಳ್ಳಲ್ಲ, ಅದೆಲ್ಲ ಮಾಡಿದಾನೆ. ಬಟ್ ನನ್ಗೆ ಅವ್ರಿಬ್ರದ್ದು ಒಂದ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತಾನೆ ಅನ್ಸಿದ್ದು. ಇಟ್ ವಾಸ್ ನಾಟ್ ಏನೋ ಬಿಯಾಂಡ್ ದಟ್ ಅಂತೇನು ಅನ್ಸಿಲ್ಲ. ಕೊನೆ ವಾರದಲ್ಲಿ ಮಾಳೂರು ಹೊರಗೆ ಬಂದಾಗ ಒಂದು ಆರೋಪ ಮಾಡ್ತಾರೆ, ಇಲ್ಲ ನಾನು ಅರ್ಹ ಇದ್ದೆ ಮನೆಯಲ್ಲಿ, ನಾನು ಇರ್ಬೇಕಿತ್ತು ಎನ್ನುವಂಥದ್ದು. ನಿಜಕ್ಕೂ ಅರ್ಹ ಇದ್ರ ಮಾಳೂರು ಮನೆ ಒಳಗಡೆ ಇರ್ಲಿಕ್ಕೆ? ಅವರು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾಡೋಣ ಅದನ್ನ ಹೊರಗಡೆ ಹೇಳಿದ್ರು, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಒಳಗಡೆ ಇದ್ರೆ ಅವ್ರು ನಿಜವಾಗ್ಲೂ ಶೋ ಗೆಲ್ತಿದ್ರು. ಬಿಕಾಸ್ ಸ್ಟಾರ್ಟಿಂಗ್ ಅವ್ರ ವಾಯ್ಸ್ ಆಗಿರ್ಬೋದು, ಅವ್ರ ಹಾಡ್ ಆಗಿರ್ಬೋದು ಹಂಗೆ ಇತ್ತು. ನನ್ಗೆ ಆ ವಿಡಿಯೋ ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ನೋಡ್ಬೇಕು, ನಾನು ಇನ್ನೂ ನೋಡಿಲ್ಲ. ಆದ್ರೆ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಅದನ್ನ ಅವ್ರು ಹೇಳಿದ್ದಾರೆ ಅಂತ. ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳಿದ್ರು ಅಂದ್ರೆ ಒಳಗಡೆ ಅಷ್ಟೇ ಕಾನ್ಫಿಡೆನ್ಸ್ ಇದ್ರೆ ಡೆಫಿನೆಟ್ಲಿ ಅವರು ಗೆಲ್ತಾ ಇದ್ರು ಶೋನ. ಒಳಗಡೆ ಕೆಲವೊಮ್ಮೆ ನಿಮ್ಮನ್ನ ಒಬ್ಬಂಟಿಯಾಗಿ ಕೂತ್ ನೋಡಿದಾಗ ನನಗೊಂದು ಮೀಮ್ಸ್ ಸೌಂಡು ಸಿಕ್ಕಾಪಟ್ಟೆ ನೆನಪಿಗೆ ಬರ್ತಾ ಇತ್ತು. ಸೊ ಒಂದಷ್ಟು ಕಪಲ್ಸ್ ರೀತಿ ಕೂತ್ಕೊಂಡು ಮಾತನಾಡುವಾಗ, ಸೊ ಸೂರಜ್ ಆಗಿರ್ಬೋದು, ರಶ್ಕ್ ಆಗಿರ್ಬೋದು, ಅಥವಾ ಕಾವ್ಯ ಗಿಲ್ಲಿ ಆಗಿರ್ಬೋದು, ಅಥವಾ ರಘು, ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ತಮಾಷೆಗೆ ಏನೋ ಕೂತಿರ್ಬೋದು. ಆದ್ರೆ ನೀವೆಲ್ಲ ಒಂದ್ ಕಡೆ ದೂರದಲ್ಲಿ ಕೂರ್ತಾ ಇದ್ರಿ, ಸೊ ಏನೋ ಯೋಚನೆ ಮಾಡ್ತಾ ಇದ್ರಿ. ಸೊ ನನಗೆ ಅವಾಗ ನೆನಪಾಗ್ತಿದ್ದು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರೋ ಎನ್ನುವಂಥದ್ದು ಮೈಂಡ್ ವಾಸ್ ಇದ್ದೇ ಇರುತ್ತೆ ಅನ್ಕೊಂತಿದ್ದೆ. ಯಾಕಂತ ಹೇಳಿದ್ರೆ ಆಗ ಅನ್ಕೋತಿದ್ದೆ ನಾನಾದ್ರೂ ಒಳಗಡೆ ಇರಬಾರ್ದಿತ್ತ ಅಂತ. ಡೆಫಿನೆಟ್ಲಿ ಇಲ್ಲ. ಯಾಕಂದ್ರೆ ಐ ಡೋಂಟ್ ನೋ, ನನ್ಗೆ ಒಬ್ಬಂಟಿಯಾಗಂದ್ರೆ ನಾನು ಅನಲೈಸ್ ಮಾಡಕ್ ಕೂತಿರ್ತಿದ್ದೇನೋ, ಅದು ಬಿಟ್ಟು ಅವರಿಬ್ರು ಇದೇನೋ ಟ್ರ್ಯಾಕ್ ನಡೀತಿದೆ ನನಗಿಲ್ವಲ್ಲ ಅನ್ನೋ ಫೀಲಿಂಗ್ ಯಾವತ್ತೂ ಬಂದಿಲ್ಲ. ಬಿಕಾಸ್ ಆ ಮನೆಯಲ್ಲಿ ಆತರ ಟ್ರ್ಯಾಕ್ ಶುರು ಮಾಡ್ಬೇಕು ಅಂದ್ರೆ ಐ ಥಿಂಕ್ ಇಟ್ ಇಸ್ ಆಲ್ಸೋ ಈಸಿಯರ್ ಮಾಡಕ್ಕೆ, ವಾಂಟೆಡ್ಲಿ ಮಾಡ್ಬೇಕು ಅಂದ್ರೆ. ಎಲ್ಲೋ ಅದ್ರ ಹೊಟ್ಟೆ ಎಲ್ಲೋ ಉರಿಸ್ತಾ ಇದೀರಲ್ಲೋ ಅನ್ನೋ ತರ ಅಂತೂ ಫೀಲಿಂಗ್ ಯಾವತ್ತೂ ಆಗಿಲ್ಲ. ಬೆಳಗ್ಗೆ ಸೋಮಣ್ಣ ಸರ್ಗೆ ಫೋನ್ ಮಾಡಿದ್ದೆ, ಅವ್ರ ಮಾತೈತೆ ಹೇಳಿದ್ರು, ಹೇಗಿದ್ರಿ ಸರ್ ಅಂತ ಹೇಳಿ. ಚೆನ್ನಾಗಿದ್ದೀನಿ ಅಂದ್ರೆ, ಸರ್ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದೆ. ಹೇಳಿ ಸರ್, ತೊಂದರೆ ಇಲ್ಲ ಅಂತ ಹೇಳಿದ್ರು. ಸ್ಪಂದನ ಅವ್ರದ್ದು ಲವ್ ಮ್ಯಾರೇಜ್ ಇಷ್ಟನ ಅರೇಂಜ್ ಮ್ಯಾರೇಜ್ ಇಷ್ಟನ ಅಂತ ಕೇಳಿದೆ. ಅವಳನ್ನ ಕೇಳ್ಕೊಂಬನ್ನಿ, ಅವ್ರು ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳಿದ್ರು. ಆಕ್ಚುಲಿ ಅದೇ ಹೇಳ್ತಾರೆ ನಮ್ಮಪ್ಪ, ನಂಗೆ ಗೊತ್ತು. ಬಟ್ ಐ ಥಿಂಕ್ ಲವ್ ಮ್ಯಾರೇಜ್ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ, ಏನು ಅದು ಮನೆ ಒಳಗಡೆನೂ ಡಿಸ್ಕಷನ್ ಆಗುತ್ತೆ ಅವ್ರು ಬಂದಾಗ. ಬಟ್ ಐ ಡೋಂಟ್ ನೋ, ರೈಟ್ ಪರ್ಸನ್ ಅರೇಂಜ್ ಮ್ಯಾರೇಜ್ ಥ್ರೂ ಆದ್ರೂ ಪರವಾಗಿಲ್ಲ, ಲವ್ ಮ್ಯಾರೇಜ್ ಥ್ರೂ ಆದ್ರೂ ಪರವಾಗಿಲ್ಲ. ಸ್ಪಂದನ ಅವರ ಬೆಸ್ಟ್ ಗೋಲ್ ಯಾವುದು? ಅಂದ್ರೆ ಈಗ ಹೊರಗಡೆ ಬಂದಿದ್ದೀರಾ, ಸೊ ನೀವು ಅದೊಂದು ಗುರಿ ಮುಟ್ಟಬೇಕು ನಾನು ಎನ್ನುವಂಥದ್ದು ಬಹುದೊಡ್ಡ ಕನಸಿರುತ್ತೆ. ಸೊ ಆ ಕನಸೇನು? ನಂಗೆ ಹೋಗಕ್ ಮುಂಚೆನು ಒಂಥರ ಸೆಟಲ್ ಆಗ್ಬೇಕು, ಸ್ಪೆಷಲಿ ಪೇರೆಂಟ್ಸ್ ಒಂದ್ ಸೆಟಲ್ ಮಾಡಿಸ್ಬೇಕು, ಒಂದ್ ಮನೆ ಅಂತ ನಮ್ದೇ ಅಂತ ಕಟ್ಟಿ. ಬಿಕಾಸ್ ನನ್ನ ತಮ್ಮ ನೆಕ್ಸ್ಟ್ ಇನ್ನೊಂದು 5 years ಡೌನ್ದಲ್ಲಿ ನನ್ನ ತಮ್ಮ ಮನೆ ಇನ್ಚಾರ್ಜ್ ತಗೋತಾನೆ. ಸೊ ಅವಾಗ ಅವನಿಗೂ ಈಸಿಯರ್ ಆಗ್ಬೇಕು, ಇದೇ ನನ್ ಗೋಲ್ ಅಂತ ಇರೋದು. ಸೊ ಇದ್ರ ಜೊತೆಗೆ ಒಂದಷ್ಟು ಮನೆ ಒಳಗಡೆ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ, ಅಂದ್ರೆ ವ್ಯಕ್ತಿತ್ವದ ಆಟ ಆಡಿ ಅಂತ ಹೇಳಿದ್ರೆ ವೈಯಕ್ತಿಕ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ ಎನ್ನುವಂಥದ್ದು ನೀವು ಒಪ್ಕೋತೀರಾ? ಇಲ್ಲ, ಯಾಕಂದ್ರೆ ಶುರು ಆಗಿದ್ದು ಯಾವಾಗ ಅಂದ್ರೆ ನಾನು ಸಾಹಿತ್ಯ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀನಿ. ಅದೇ ಕ್ಯಾರೆಕ್ಟರ್ ರಿಷಾ ಬಂದ್ ಹೇಳ್ತಾರೆ, ಅದೇ ಕ್ಯಾರೆಕ್ಟರ್ ಅಲ್ಲೇ ಇದೆಯಾ, ಇನ್ನು ಚೇಂಜೇ ಆಗಿಲ್ಲ ಅಂತ. ಆ ಮನೇಲಿ ಸ್ಪೆಷಲಿ ಮುಖವಾಡ ಹಾಕೊಂಡ್ರು ಎಷ್ಟ್ ದಿನ ಅಂತ ಹಾಕೊಳಕಾಗುತ್ತೆ, ಅದ್ ಬರುತ್ತೆ. ಸೊ ಮುಖವಾಡ ಹಾಕೊಂಡ್ರೆ 2 weeks 3 weeks ಐ ಥಿಂಕ್ ನನ್ಗೆ ನನ್ ವ್ಯಕ್ತಿತ್ವ, ನನ್ ಏನಿದ್ದೆ ಒಳಗಡೆ ಥ್ರೂ ಔಟ್ ನಾನು ಹಂಗೆ ಇದ್ದೆ ಅನ್ಸುತ್ತೆ. ಇಟ್ಸ್ ನಾಟ್
ಪಾಸಿಬಲ್ ಟು ಫೇಕ್ ಅಷ್ಟೊಂದ್ ದಿನ. ಅಂಡ್ ನಾವ್ ಅಪ್ಪ ಅಮ್ಮನೂ ಒಂದ್ ಮಾತು ಹೇಳ್ತಾರೆ, ನಾವ್ ಸಾಹಿತ್ಯ ಆಗಿ ನೀನ್ ಏನ್ ನೋಡಿದ್ವಿ ಅಂದ್ರೆ ಆ ಕ್ಯಾರೆಕ್ಟರ್ ತುಂಬಾ ಫ್ಯಾಮಿಲಿಗೆ ಆತರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ ನಾನು. ನಮ್ಗೆ ಅದಕ್ಕಿಂತ ನೀನ್ ಚೆನ್ನಾಗ್ ಅನ್ಸುತ್ತೆ ಆ ಕ್ಯಾರೆಕ್ಟರ್ಗಿಂತ, ಯು ಆರ್ ಸೋ ಗುಡ್ ಅಂತ. ಸೊ ಐ ಥಿಂಕ್ ಅದೇನೋ ಮುಖವಾಡ ಹಾಕೊಂಡಂತೂ ಇರ್ಲಿಲ್ಲ ಅಂತ. ನಿಮ್ ಕ್ಯಾರೆಕ್ಟರ್ ಅಲ್ಲಿ ಸಾಹಿತ್ಯ ಅಂತ ಇತ್ತ. ಹೌದು, ಇವತ್ತು ನಾನು ಮನೆಗೆ ಹೋಗ್ಬಿಟ್ಟು ಲೇಖನಿ ಅಂತ ಹೇಳಿ ಹೆಸರು ಚೇಂಜ್ ಮಾಡ್ಕೋತೀನಿ. ಡನ್. ಸಾಹಿತ್ಯ ಎಕ್ಸ್ ಲೇಖನಿ ಅಂತ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋಣ. ಇದು 10 ನಿಮಿಷ ಕೂರಕ್ ಭಯ ಆಗ್ತಿದೆ ನಮ್ಗೆ ಹೊರಗಡೆ ಬರ್ಲಿಕ್ಕೆ, ನೀವು ಹಂಗ ಆಡ್ತಿರೋದ್ ನೋಡಿ ಅಂತ ಹೇಳಿದ್ರು ಅಂತ. ಮತ್ತೆ ಗಿಲ್ಲಿ ಅವ್ರಿಗೂ ಕರೆಕ್ಟ್. ಯಾಕೆ ಅಂದ್ರೆ ಇವಾಗ ಏನೋ ಒಂದ್ ಜಗಳ ಆಗ್ತಿದೆ ಅಂದ್ರೆ ಅದ್ರಲ್ಲಿ ಅದೇನಕ್ಕೆ ಆಯ್ತು, ನಾವ್ ಯಾರ ಪರನೂ ಸ್ಟ್ಯಾಂಡ್ ತಗೋತೀವಿ, ನೀವ್ ಹೇಳಿದ್ ತಪ್ಪು ನೀವ್ ಹೇಳಿದ್ ಸರಿ, ಏನೋ ಒಂದ್ ಒಂದ್ ಇತ್ಯರ್ಥನೋ ಏನೋ ಒಂದ್ ಆಗತ್ತೆ. ಬಟ್ ಅವತ್ತಂತೂ ಅಲ್ಲಿ ಹೆಂಗಾಗ್ತಿತ್ತು ಅಂದ್ರೆ ಏನೂ ಇರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಇವ್ರ ಪರ್ಸನಾಲಿಟಿ ಡ್ಯಾಮೇಜ್ ಮಾಡ್ಬೇಕಿದು ಅಂತ ಮಾಡ್ತಿದ್ರು, ಅವ್ರ ಪರ್ಸನಾಲಿಟಿ ಡ್ಯಾಮೇಜ್ ಮಾಡ್ಬೇಕು ಅಂತ ಮಾಡ್ತಿದ್ರು. ಇಟ್ ವಾಸ್ ಮ್ಯೂಚುವಲ್. ಅದು ಒಂಥರ ನಾನು ಆಮೇಲೆ ಗಿಲ್ಲಿಗೂ ಹೇಳ್ತೀನಿ ರೂಮಲ್ಲಿ, ಗಿಲ್ಲಿ ನಿನ್ ತರಾನೇ ಕಾಣಿಸ್ಲಿಲ್ಲ ನಂಗೆ ಬೇರೆ ಯಾರೋ ತರ ಫೀಲ್ ಆಗೋದೆ. ಬಿಕಾಸ್ ಇಷ್ಟು ದಿನ ನೀನ್ ಇದ್ದಿದ್ದಕ್ಕೂ ಆ ಒಂದ್ ಮೂಮೆಂಟ್ ಅಲ್ಲಿ ನಂಗೆ ಒಂಥರ ಹಾರ್ಶ್ ತರ ಅನ್ಸ್ತೆ, ಒಂಥರ ಟಾಕ್ಸಿಕ್ ತರ ಅನ್ಸ್ಬಿಡ್ತು ಅದು ಇಡೀ ಸಿಚುಯೇಷನ್ ಅಂತ. ಆ ತರ ಅನ್ಸಿದ ಆ ಮೂಮೆಂಟ್ ಒಂದೇ. ಇದ್ರ ಜೊತೆಗೆ ಒಂದ್ ಸತ್ಯ ಹೇಳ್ಬೇಕು, ಸತ್ಯನೇ ಹೇಳ್ತೀನಿ ಅಂತೇಳಿ ನನ್ನ ಹತ್ರ ಪ್ರಮಾಣ ಮಾಡ್ತೀರಾ? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಾನು ಸತ್ಯನೇ ಕೇಳ್ತೀನಿ ಕ್ವಶನ್. ಸೊ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ನಡುವೆ ಪ್ರೀತಿನ ಸ್ನೇಹನ ಅಥವಾ ಏನಿದೆ? ಯಾಕಂದ್ರೆ ಹೊರಗಡೆ ತುಂಬಾ ಚರ್ಚೆ ಆಗ್ತಿದೆ, ಒಳಗಡೆ ಆ ತರ ನಡ್ಕೋತಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು. ಕಾವ್ಯ ಅಪೋಸ್ ಮಾಡಿದ್ರೆ ಗಿಲ್ಲಿ ಮೇಲ್ ಬಿದ್ದು ಮಾತನಾಡುವಂಥದ್ದು, ಒಂದ್ ಕಡೆ ರೇಗಾಡ್ತಾರೆ, ಒಂದ್ ಕಡೆ ಕುಚುಕು ಸ್ನೇಹಿತರ ತರ ಆಡ್ತಾರೆ. ಇವರಿಬ್ಬರ ಮಧ್ಯೆ ನೀವಿರೋದ್ರಿಂದ ಕೇಳ್ತಾ ಇದ್ದೀನಿ, ಏನು? ಐ ಥಿಂಕ್ ನನಗೆ ಕಾಣಿಸಿರೋದು ಇಟ್ ವಾಸ್ ಅ ಜೆನ್ಯೂನ್ ಫ್ರೆಂಡ್ಶಿಪ್. ಅಂದ್ರೆ ಕಾಲ್ ಎಳಿಯಕ್ ಅವ್ನ ಅದೆಲ್ಲ ರಾಖಿ ಕಟ್ಟಿಸ್ಕೊಳ್ಳಲ್ಲ, ಅದೆಲ್ಲ ಮಾಡಿದಾನೆ. ಬಟ್ ನನ್ಗೆ ಅವ್ರಿಬ್ರದ್ದು ಒಂದ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತಾನೆ ಅನ್ಸಿದ್ದು. ಇಟ್ ವಾಸ್ ನಾಟ್ ಏನೋ ಬಿಯಾಂಡ್ ದಟ್ ಅಂತೇನು ಅನ್ಸಿಲ್ಲ. ಕೊನೆ ವಾರದಲ್ಲಿ ಮಾಳೂರು ಹೊರಗೆ ಬಂದಾಗ ಒಂದು ಆರೋಪ ಮಾಡ್ತಾರೆ, ಇಲ್ಲ ನಾನು ಅರ್ಹ ಇದ್ದೆ ಮನೆಯಲ್ಲಿ, ನಾನು ಇರ್ಬೇಕಿತ್ತು ಎನ್ನುವಂಥದ್ದು. ನಿಜಕ್ಕೂ ಅರ್ಹ ಇದ್ರ ಮಾಳೂರು ಮನೆ ಒಳಗಡೆ ಇರ್ಲಿಕ್ಕೆ? ಅವರು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾಡೋಣ ಅದನ್ನ ಹೊರಗಡೆ ಹೇಳಿದ್ರು, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಒಳಗಡೆ ಇದ್ರೆ ಅವ್ರು ನಿಜವಾಗ್ಲೂ ಶೋ ಗೆಲ್ತಿದ್ರು. ಬಿಕಾಸ್ ಸ್ಟಾರ್ಟಿಂಗ್ ಅವ್ರ ವಾಯ್ಸ್ ಆಗಿರ್ಬೋದು, ಅವ್ರ ಹಾಡ್ ಆಗಿರ್ಬೋದು ಹಂಗೆ ಇತ್ತು. ನನ್ಗೆ ಆ ವಿಡಿಯೋ ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ನೋಡ್ಬೇಕು, ನಾನು ಇನ್ನೂ ನೋಡಿಲ್ಲ. ಆದ್ರೆ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಅದನ್ನ ಅವ್ರು ಹೇಳಿದ್ದಾರೆ ಅಂತ. ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳಿದ್ರು ಅಂದ್ರೆ ಒಳಗಡೆ ಅಷ್ಟೇ ಕಾನ್ಫಿಡೆನ್ಸ್ ಇಲ್ದಿದ್ರೆ ಡೆಫಿನೆಟ್ಲಿ ಅವರು ಗೆಲ್ತಾ ಇದ್ರು ಶೋನ. ಒಳಗಡೆ ಕೆಲವೊಮ್ಮೆ ನಿಮ್ಮನ್ನ ಒಬ್ಬಂಟಿಯಾಗಿ ಕೂತ್ ನೋಡಿದಾಗ ನನಗೊಂದು ಮೀಮ್ಸ್ ಸೌಂಡು ಸಿಕ್ಕಾಪಟ್ಟೆ ನೆನಪಿಗೆ ಬರ್ತಾ ಇತ್ತು. ಸೊ ಒಂದಷ್ಟು ಕಪಲ್ಸ್ ರೀತಿ ಕೂತ್ಕೊಂಡು ಮಾತನಾಡುವಾಗ, ಸೊ ಸೂರಜ್ ಆಗಿರ್ಬೋದು, ರಶ್ಕ್ ಆಗಿರ್ಬೋದು, ಅಥವಾ ಕಾವ್ಯ ಗಿಲ್ಲಿ ಆಗಿರ್ಬೋದು, ಅಥವಾ ರಘು, ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ತಮಾಷೆಗೆ ಏನೋ ಕೂತಿರ್ಬೋದು. ಆದ್ರೆ ನೀವೆಲ್ಲ ಒಂದ್ ಕಡೆ ದೂರದಲ್ಲಿ ಕೂರ್ತಾ ಇದ್ರಿ, ಸೊ ಏನೋ ಯೋಚನೆ ಮಾಡ್ತಾ ಇದ್ರಿ. ಸೊ ನನಗೆ ಅವಾಗ ನೆನಪಾಗ್ತಿದ್ದು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರೋ ಎನ್ನುವಂಥದ್ದು ಮೈಂಡ್ ವಾಸ್ ಇದ್ದೇ ಇರುತ್ತೆ ಅನ್ಕೊಂತಿದ್ದೆ. ಯಾಕಂತ ಹೇಳಿದ್ರೆ ಆಗ ಅನ್ಕೋತಿದ್ದೆ ನಾನಾದ್ರೂ ಒಳಗಡೆ ಇರಬಾರ್ದಿತ್ತ ಅಂತ. ಡೆಫಿನೆಟ್ಲಿ ಇಲ್ಲ. ಯಾಕಂದ್ರೆ ಐ ಡೋಂಟ್ ನೋ, ನನ್ಗೆ ಒಬ್ಬಂಟಿಯಾಗಂದ್ರೆ ನಾನು ಅನಲೈಸ್ ಮಾಡಕ್ ಕೂತಿರ್ತಿದ್ದೇನೋ, ಅದು ಬಿಟ್ಟು ಅವರಿಬ್ರು ಇದೇನೋ ಟ್ರ್ಯಾಕ್ ನಡೀತಿದೆ ನನಗಿಲ್ವಲ್ಲ ಅನ್ನೋ ಫೀಲಿಂಗ್ ಯಾವತ್ತೂ ಬಂದಿಲ್ಲ. ಬಿಕಾಸ್ ಆ ಮನೆಯಲ್ಲಿ ಆತರ ಟ್ರ್ಯಾಕ್ ಶುರು ಮಾಡ್ಬೇಕು ಅಂದ್ರೆ ಐ ಥಿಂಕ್ ಇಟ್ ಇಸ್ ಆಲ್ಸೋ ಈಸಿಯರ್ ಮಾಡಕ್ಕೆ, ವಾಂಟೆಡ್ಲಿ ಮಾಡ್ಬೇಕು ಅಂದ್ರೆ. ಎಲ್ಲೋ ಅದ್ರ ಹೊಟ್ಟೆ ಎಲ್ಲೋ ಉರಿಸ್ತಾ ಇದೀರಲ್ಲೋ ಅನ್ನೋ ತರ ಅಂತೂ ಫೀಲಿಂಗ್ ಯಾವತ್ತೂ ಆಗಿಲ್ಲ. ಬೆಳಗ್ಗೆ ಸೋಮಣ್ಣ ಸರ್ಗೆ ಫೋನ್ ಮಾಡಿದ್ದೆ, ಅವ್ರ ಮಾತೈತೆ ಹೇಳಿದ್ರು, ಹೇಗಿದ್ರಿ ಸರ್ ಅಂತ ಹೇಳಿ. ಚೆನ್ನಾಗಿದ್ದೀನಿ ಅಂದ್ರೆ, ಸರ್ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದೆ. ಹೇಳಿ ಸರ್, ತೊಂದರೆ ಇಲ್ಲ ಅಂತ ಹೇಳಿದ್ರು. ಸ್ಪಂದನ ಅವ್ರದ್ದು ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಂತ ಕೇಳಿದೆ. ಅವಳನ್ನ ಕೇಳ್ಕೊಂಬನ್ನಿ, ಅವ್ರು ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳಿದ್ರು. ಆಕ್ಚುಲಿ ಅದೇ ಹೇಳ್ತಾರೆ ನಮ್ಮಪ್ಪ, ನಂಗೆ ಗೊತ್ತು. ಬಟ್ ಐ ಥಿಂಕ್ ಲವ್ ಮ್ಯಾರೇಜ್ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ, ಏನು ಅದು ಮನೆ ಒಳಗಡೆನೂ ಡಿಸ್ಕಷನ್ ಆಗುತ್ತೆ ಅವ್ರು ಬಂದಾಗ. ಬಟ್ ಐ ಡೋಂಟ್ ನೋ, ರೈಟ್ ಪರ್ಸನ್ ಅರೇಂಜ್ ಮ್ಯಾರೇಜ್ ಥ್ರೂ ಆದ್ರೂ ಪರವಾಗಿಲ್ಲ, ಲವ್ ಮ್ಯಾರೇಜ್ ಥ್ರೂ ಆದ್ರೂ ಪರವಾಗಿಲ್ಲ. ಸ್ಪಂದನ ಅವರ ಬೆಸ್ಟ್ ಗೋಲ್ ಯಾವುದು? ಅಂದ್ರೆ ಈಗ ಹೊರಗಡೆ ಬಂದಿದ್ದೀರಾ, ಸೊ ನೀವು ಅದೊಂದು ಗುರಿ ಮುಟ್ಟಬೇಕು ನಾನು ಎನ್ನುವಂಥದ್ದು ಬಹುದೊಡ್ಡ ಕನಸಿರುತ್ತೆ. ಸೊ ಆ ಕನಸೇನು? ನಂಗೆ ಹೋಗಕ್ ಮುಂಚೆನು ಒಂಥರ ಸೆಟಲ್ ಆಗ್ಬೇಕು, ಸ್ಪೆಷಲಿ ಪೇರೆಂಟ್ಸ್ ಒಂದ್ ಸೆಟಲ್ ಮಾಡಿಸ್ಬೇಕು, ಒಂದ್ ಮನೆ ಅಂತ ನಮ್ದೇ ಅಂತ ಕಟ್ಟಿ. ಬಿಕಾಸ್ ನನ್ನ ತಮ್ಮ ನೆಕ್ಸ್ಟ್ ಇನ್ನೊಂದ್ 5 years ಡೌನ್ದಲ್ಲಿ ನನ್ನ ತಮ್ಮ ಮನೆ ಇನ್ಚಾರ್ಜ್ ತಗೋತಾನೆ. ಸೊ ಅವಾಗ ಅವನಿಗೂ ಈಸಿಯರ್ ಆಗ್ಬೇಕು, ಇದೇ ನನ್ ಗೋಲ್ ಅಂತ ಇರೋದು. ಸೊ ಇದ್ರ ಜೊತೆಗೆ ಒಂದಷ್ಟು ಮನೆ ಒಳಗಡೆ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ, ಅಂದ್ರೆ ವ್ಯಕ್ತಿತ್ವದ ಆಟ ಆಡಿ ಅಂತ ಹೇಳಿದ್ರೆ ವೈಯಕ್ತಿಕ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ ಎನ್ನುವಂಥದ್ದು ನೀವು ಒಪ್ಕೋತೀರಾ?
ಇಲ್ಲ, ಯಾಕಂದ್ರೆ ಶುರು ಆಗಿದ್ದು ಯಾವಾಗ ಅಂದ್ರೆ ನಾನ್ ಸಾಹಿತ್ಯ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀನಿ. ಅದೇ ಕ್ಯಾರೆಕ್ಟರ್ ರಿಷಾ ಬಂದ್ ಹೇಳ್ತಾರೆ ಅದೇ ಕ್ಯಾರೆಕ್ಟರ್ ಅಲ್ಲೇ ಇದೆಯಾ, ಇನ್ನು ಚೇಂಜೇ ಆಗಿಲ್ಲ ಅಂತ. ಆ ಮನೇಲಿ ಸ್ಪೆಷಲಿ ಮುಖವಾಡ ಹಾಕೊಂಡ್ರು ಎಷ್ಟ್ ದಿನ ಅಂತ ಹಾಕೊಳಕಾಗುತ್ತೆ, ಅದ್ ಬರುತ್ತೆ. ಸೊ ಮುಖವಾಡ ಹಾಕೊಂಡ್ರೆ 2 weeks 3 weeks ಐ ಥಿಂಕ್. ನನ್ಗೆ ನನ್ ವ್ಯಕ್ತಿತ್ವ, ನನ್ ಏನಿದ್ದೆ ಒಳಗಡೆ ಥ್ರೂಔಟ್ ನಾನು ಹಂಗೆ ಇದ್ದೆ ಅನ್ಸುತ್ತೆ. ಇಟ್ಸ್ ನಾಟ್ ಪಾಸಿಬಲ್ ಟು ಫೇಕ್ ಅಷ್ಟೊಂದ್ ದಿನ. ಅಂಡ್ ನಾವ್ ಅಪ್ಪ ಅಮ್ಮನೂ ಒಂದ್ ಮಾತು ಹೇಳ್ತಾರೆ, ನಾವು ಸಾಹಿತ್ಯ ಆಗಿ ನೀನ್ ಏನ್ ನೋಡಿದ್ವಿ ಅಂದ್ರೆ ಆ ಕ್ಯಾರೆಕ್ಟರ್ ತುಂಬಾ ಫ್ಯಾಮಿಲಿಗೆ ಆತರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ ನಾನು. ನಮ್ಗೆ ಅದಕ್ಕಿಂತ ನೀನ್ ಚೆನ್ನಾಗ್ ಅನ್ಸುತ್ತೆ ಆ ಕ್ಯಾರೆಕ್ಟರ್ಗಿಂತ, ಯು ಆರ್ ಸೋ ಗುಡ್ ಅಂತ. ಸೊ ಐ ಥಿಂಕ್ ಅದೇನೋ ಮುಖವಾಡ ಹಾಕೊಂಡಂತೂ ಇರ್ಲಿಲ್ಲ ಅಂತ. ನಿಮ್ ಕ್ಯಾರೆಕ್ಟರ್ ಸಾಹಿತ್ಯ ಅಂತ ಇತ್ತು. ಹೌದು. ಇವತ್ತು ನಾನು ಮನೆಗೆ ಹೋಗ್ಬಿಟ್ಟು ಲೇಖನಿ ಅಂತ ಹೇಳಿ ಹೆಸರು ಚೇಂಜ್ ಮಾಡ್ಕೋತೀನಿ. ಡನ್. ಸಾಹಿತ್ಯ ಎಕ್ಸ್ ಲೇಖನಿ ಅಂತ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋಣ.